ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ಗುಡ್ ನ್ಯೂಸ್. ನೀವೇನಾದ್ರೂ ಬ್ಯಾಂಕ್ ನಲ್ಲಿ ಸಾಲ ತಗೊಂಡಿದ್ರೆ ನಿಮ್ಗೊಂದು ಭರ್ಜರಿ ಗುಡ್ ನ್ಯೂಸ್ ಇಲ್ಲಿದೆ. ಎಸ್ ವೀಕ್ಷಕರೇ, ಹೋಮ್ ಲೋನ್, ಕಾರ್ ಲೋನ್, ಹೌಸ್ ಲೋನ್ ಸೇರಿದಂತೆ ಪರ್ಸನಲ್ ಲೋನ್ ಹಾಗೂ ವಿವಿಧ ಬಗೆಯ ಸಾಲ ಲೋನ್ ಪಡೆದುಕೊಂಡಿರುವ ಜನಸಾಮಾನ್ಯರಿಗೆ ಇದೀಗ RBI ಕಡೆಯಿಂದ ಮಹತ್ವದ ಒಂದು ಬಂಪರ್ ಸಿಹಿ ಸುದ್ದಿಯನ್ನ ಹೊರಡಿಸಲಾಗಿದ್ದು, ಇನ್ನು ಮುಂದೆ ನಿಮ್ಮ ಸಾಲದ ಹೊರೆ ಕಡಿಮೆ ಆಗಲಿದೆ. ಎಸ್ ವೀಕ್ಷಕರೇ, ಏನಿದು ನ್ಯೂಸ್, ಏನಿದು ಹೊಸ ಸುದ್ದಿ ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿ ಕೊಡ್ತೀವಿ. ವೀಕ್ಷಕರಾದ ನೀವು ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ದಿನಾಲು ಇದೇ ರೀತಿ ಹೊಸ ಮಾಹಿತಿಗಳ ಅಪ್ಡೇಟ್ಸ್ ಪಡೆಯಲು ನಮ್ಮ ಈ ಕನ್ನಡ ಆಲ್ರೌಂಡ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ವಿಷಯ ಏನಂದ್ರೆ, ಇತ್ತೀಚೆಗೆ RBIಯು ತನ್ನ ರೆಪೋ ದರವನ್ನ ಕಡಿಮೆ ಮಾಡಿದೆ. ಎಸ್ ವೀಕ್ಷಕರೇ, ಕಡಿಮೆ ಮಾಡಿದಾದ್ರೂ ಭಾರಿ ದೊಡ್ಡ ಪ್ರಮಾಣದಲ್ಲಿ ಕಡಿತ ಮಾಡಿದ್ದು, ಇದರಿಂದ ನೇರವಾಗಿ ಲಾಭ ಏನಪ್ಪಾ ಅಂದ್ರೆ, ನೀವು ಪಡೆದುಕೊಂಡಿರುವ ಬ್ಯಾಂಕ್ ನಲ್ಲಿರುವ ಪರ್ಸನಲ್ ಲೋನ್, ಕಾರ್ ಲೋನ್, ಹೋಮ್ ಲೋನ್ ಹೀಗೆ ವಿವಿಧ ಬಗೆಯ ಲೋನ್ಗಳ ಬಡ್ಡಿಯೂ ಕೂಡ ಇಳಿಕೆಯಾಗಿರುತ್ತೆ. ಆದರೆ ನೀವು ಪಡೆದುಕೊಂಡಿರುವ ಸಾಲದ EMI ಇದೀಗ ಇದು ಆಟೋಮ್ಯಾಟಿಕ್ ಆಗಿ ಕಡಿಮೆ ಆಗುವುದಿಲ್ಲ ವೀಕ್ಷಕರೇ. ಇದಕ್ಕಾಗಿ ನೀವು ಬ್ಯಾಂಕ್ಗೆ ಭೇಟಿ ಮಾಡಬೇಕಾಗುತ್ತೆ. ಬ್ಯಾಂಕ್ಗೆ ಭೇಟಿ ಮಾಡಿ ವಿಚಾರಿಸಿದಾಗ ನೀವು EMI ಕಡಿಮೆಯಾದ ಒಂದು ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಬೇಕು. ಅಪ್ಲಿಕೇಶನ್ ಫಿಲ್ ಮಾಡುವ ವೇಳೆಯಲ್ಲಿ ಸಿಬ್ಬಂದಿಯವರಿಗೆ, ಅಂದರೆ ಬ್ಯಾಂಕ್ ನಲ್ಲಿರುವ ಮ್ಯಾನೇಜರ್ ಹಾಗೂ ಸಿಬ್ಬಂದಿಯವರಿಗೆ ರೆಪೋ ರೇಟ್ ಕಮ್ಮಿ ಆಗಿರೋದ್ರಿಂದ ನನ್ನ ಲೋನ್ ಅಕೌಂಟ್ ಅನ್ನ ಹೊಸ ದರಕ್ಕೆ ಬದಲಾಯಿಸಿ ಅಂತ ನೀವು ಅರ್ಜಿಯನ್ನ ಕೊಟ್ಟಿದ್ರೆ ನಿಮ್ಮ ಸಾಲದ EMI ನ ಹೊರೆಯು ಬಹಳಷ್ಟು ಕಮ್ಮಿ ಆಗುತ್ತೆ. ಇದರಿಂದ ನೀವು ಪ್ರತಿ ತಿಂಗಳಿಗೆ ಸಾವಿರಾರು ರೂಪಾಯಿಗಳನ್ನ ಉಳಿತಾಯ ಮಾಡಬಹುದಾಗಿದೆ ವೀಕ್ಷಕರೇ. ಹೀಗಾಗಿ ಈ ಉಪಯುಕ್ತವಾದ ಮಾಹಿತಿಯನ್ನ ಸಾಧ್ಯ ಆದಷ್ಟು ವಾಟ್ಸಪ್, ಫೇಸ್ಬುಕ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಹಾಗೂ ನಿಮ್ಮ ಎಲ್ಲ ಬೇಕಾದವರಿಗೆ ಶೇರ್ ಮಾಡಿ ಹಾಗೂ ಅವರಿಗೂ ಈ ಮಾಹಿತಿ ತಲುಪಿಸಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಶುಭ ದಿನ.